ಇದೆಲ್ಲ ಆದಮೇಲೆ ಎಕ್ಸ್ರೇ ತೊಗೊಳ್ಳಿ. ಎಕ್ಸ್ರೇ ತೊಗೊಂಡು ರಿಪೋರ್ಟ್ಸ್ ತೊಗೊಂಡು ಬನ್ನಿ. ಕ್ಯಾಬಿನಲ್ಲಿ ಇರ್ತೀನಿ. ಓಕೆ? ಅಪ್ಪಂಗೆ ಏನಾಗಿದೆ? ಅವ್ರ ಕೈ ನೋಡ್ತಾ ಇದ್ರೆ ತುಂಬ ಡ್ಯಾಮೇಜ್ ಆಗಿರೋ ಥರ ಕಾಣಿಸ್ತಾ ಇದೆ. ಇಮಿಡಿಯೇಟ್ ಆಗಿ ಆಪರೇಷನ್ ಆಗಬೇಕು. ನೀವು ಫಾರಮ್ ಫಿಲ್ ಮಾಡಿ ಸೈನ್ ಮಾಡಿ, ನಾವು ಆಪರೇಷನ್ ರೆಡಿ ಮಾಡ್ಕೊತೀವಿ. ಮೇಡಮ್, ನಿಮ್ಮ ತಂದೆಯವ್ರಿಗೆ ಬ್ಲಡ್ ತುಂಬ ಲಾಸ್ ಆಗಿದೆ. ಆದಷ್ಟು ಅವ್ರಿಗೆ ಬೇಗ ಬ್ಲಡ್ ರೆಡಿ ಮಾಡ್ತೀರಾ? ನಂದು ಸೇಮ್ ಬ್ಲಡ್ ಗ್ರೂಪು. ನಾನೇ ಕೊಡ್ಲಾ? ಹೌದಾ? ಹಾಗಾದರೆ ಬನ್ನಿ ನನ್ನ ಜೊತೆ. ಅದು ಸರಿ, ಎಲ್ಲಿಗೆ ಹೋಗಿದ್ರಿ? ಹರೀಶನ್ ಮೀಟ್ ಮಾಡಕ್ಕೆ ಹೋಗಿದ್ದೆ. ಹಾಂ, ಸರಿ ಹೋಯ್ತು ಬಿಡಿ. ಓತಿ ಕಾಟಕ್ಕೆ ಬೇಲಿಗುಟ್ಟ ಸಾಕ್ಷಿ ಅಂತ ಚೆನ್ನಾಗಿದ್ದೀರ ನೀವಿಬ್ರು ಇಡು ಜೋಡು. ನೀವು ಹೋಗಿ ನಿಮ್ಮ ದುಃಖನೆಲ್ಲ ಅವನ ಹತ್ರ ಪಿ 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 ಅಂತ ಓದ್ತೀರಾ, ಅವನು ಅದನ್ನೆಲ್ಲ ಡುಮ್ ಡುಮ್ ಅಂತ ಊರೆಲ್ಲ ಸಾರ್ತಾನೆ. ಸರಿಯಾಗಿದ್ದೀರ ಬಿಡಿ. ಇನ್ನೇನೇ ಮಾಡೋದು? ಈ ಮನೆಯಲ್ಲಿ ನಾನು ಏನೇ ಮಾತಾಡಿದ್ರು ಒಂದು ಕೊಂಕು ತೆಗಿತೀರ. ನನಗೆ ಮಾತಾಡೋದಕ್ಕೆ ಬರೋದಿಲ್ವೇನೋ ಅನ್ನೋಷ್ಟು ಅವಮಾನ ಮಾಡ್ತೀರ. ನನ್ನ ದುಃಖನ ಯಾರ ಥರ ಹೇಳ್ಕೊಳ್ಳೋದು? ನೋಡೇ, ನನಗೆ ಯಾರ ಮನಸ್ಸನ್ನು ನೋಯಿಸೋ ಉದ್ದೇಶ ಇಲ್ಲ. ನಾನು ಹೇಳೋದು ನಿಮ್ಮ ಒಳ್ಳೆಯದಕ್ಕೆ, ಆದರೆ ನಿಮ್ಗೆ ಅದು ಅರ್ಥ ಆಗ್ತಿಲ್ಲ ಅಷ್ಟೇ. ಏನಾದರೂ ಮಾಡ್ಕೊಳ್ಳಿ, ಆದರೆ ಮತ್ತೆ ಜಾನು ವಿಷಯಕ್ಕೆ ಏನಾದರೂ ನೀವು ತಲೆ ಹಾಕಿದ್ರೆ ಸರಿಯಾಗಿರಲ್ಲ ನೋಡಿ. ಅದರಿ ಪಾಪ, ಅವಳು ಅಷ್ಟೊಂದು ನೋವು ಅನ್ಭವಿಸ್ಕೊಂಡು ಬಂದಿದ್ದಾಳೆ. ಒಂದು ಸ್ವಲ್ಪನೂ ಕರುಣೆನೇ ಇಲ್ವಲ್ರಿ ನಿಮಗೆ? ಕರುಣೆ ಇರೋದಕ್ಕೆ ಅಲ್ವೇ ಬುದ್ಧಿ ಹೇಳ್ತಿರೋದು. ನಿನ್ನ ಗಂಡನ ಬಿಟ್ಟು ಬಂದ್ಬಿಡು ಅಂತ ಹೇಳೋದಕ್ಕಾಗತ್ತಾ? ಈಗ ಅವಳು ಅವನನ್ನು ಬಿಟ್ಟು ಬಂದರೆ ಅವನನ್ನು ತಿದ್ದವ್ರು ಯಾರು? ಬದಲಾಯಿಸೋರು ಯಾರು? ಅವಳು ಅವನ ಜೊತೆನೆಲ್ಲ ಇದ್ದು ಅವನನ್ನು ಹಿಡ್ತಕ್ಕೆ ತಗೋಬೇಕು. ಎಷ್ಟೋ ಜನ ಗಂಡಸರು ಹೀಗೆ ಇರ್ತಾರೆ, ಹಾಗಂತ ಅವ್ರ ಹೆಂಡ್ತಿಯರು ಅವ್ರನ್ನೆಲ್ಲ ಬಿಟ್ಟು ಬಂದುಬಿಟ್ಟಿದ್ದಾರೆ. ಏನು ಮಾತಾಡ್ತೀಯ ನೀನು? ರೀ, ಯಾರದ್ರಿ ಫೋನು? ಒಂದು ನಿಮಿಷ ಬಂದೇ ಯಾರ್ದಿರ್ಬೋದು ಫೋನು? ಅಂತ ಎದುರುಗಡೆನೆ ಮಾತಾಡ್ಬೋದಿತ್ತಲ್ವಾ? ಹೊರಗಡೆ ಮಾತಾಡೋಂಥದ್ದು ಏನಿರುತ್ತೋ ಏನೋ.